ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಬಿಗಿನರ್ಸಿಗೆ ಅಂತಂದ್ಬಿಟ್ಟು ಬೋಟ್ ನೆಕ್ ಬ್ಯಾಕ್ ಸೈಡು ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ. ಆಲ್ರೆಡಿ ಕಟ್ಟಿಂಗ್ನ ಸುಮಾರು ವಿಡಿಯೋದಲ್ಲೇ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಸ್ಟಿಚಿಂಗ್ ವಿಡಿಯೋ ಹಾಕಿರಲಿಲ್ಲ, ಅದಕ್ಕೋಸ್ಕರ ನಾನು ಇವತ್ತು ಸ್ಟಿಚಿಂಗ್ ವಿಡಿಯೋ ಹಾಕ್ತಾಯಿದ್ದೀನಿ. ಎಲ್ಲರೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಏನಪ್ಪ ಅಂತಂದರೆ ಬಿಗಿನರ್ಸ್ಗಳಿಗೆ ತುಂಬ ಇಂಪಾರ್ಟೆಂಟು ಸ್ಟಿಚಿಂಗು, ಕಟ್ಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಇಲ್ಲಿ ಬಂದು 14 ಇಂಚ್ ಅವ್ರು ರೆಡಿ ಬೇಕು, ಪ್ಲಸ್ 1 ಇಂಚನ್ನೇ ತೊಗೊಂಡಿದ್ದೀನಿ. 15 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚೆಸ್ಟ್ ಬಂದರೂ 9 ಇಂಚಿದೆ ಸ್ನೇಹಿತರೆ. ಅವ್ರದ್ದು 9 ಇಂಚ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ಒಂದು ಟಕ್ಸನ್ನು ನಾಚನ್ನು ಹೊಡ್ಕೊಂಬಿಡಿ. ನಾಚ್ ಹೊಡ್ಕೊಂಡ್ವಿ ಅಂತಂದರೆ ಕರೆಕ್ಟಾಗಿ ಕೂರುತ್ತೆ. ನಾನಿಲ್ಲಿ ಒಂದು 1/2 ಇಂಚ್ ಅಷ್ಟು ಹೊರಗಡೆ ತೊಗೊಂಡಿದ್ದೀನಿ ಅಷ್ಟೇ. ಫಿಟ್ಟಿಂಗ್ ಮಾಡುವಾಗ ಸ್ವಲ್ಪ 1/2 ಇಂಚ್ ಒಳಗಡೆ ತೊಗೊಂಡ್ರೆ ಮುಗೀತು. ಏನಪ್ಪ ಅಂತಂದರೆ ಅವ್ರದ್ದು 9 ಕಾಲಿಗೆ ಅವರು ಫಿಟ್ಟಿಂಗ್ ಸೈಜ್ ಬರುತ್ತೆ. ಒಂದು 1/4 ಇಂಚ್ ಎಕ್ಸ್ಟ್ರಾ ನಂಗೆ ತೊಗೊಂಡ್ರೆ ಏನು ಅಡ್ಡಿ ಇಲ್ಲ. ಇನ್ನು ಒಳಗಡೆ ತೊಗೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಫಿಟ್ಟಿಂಗ್ ಮಾಡುವಾಗ ಸ್ವಲ್ಪ ಟೈಟ್ ಆದರೆ ಬ್ಲೌಸ್ ಅಷ್ಟೊಂದು ಸರಿ ಕಾಣಲ್ಲ. ನಾನಿಲ್ಲಿ ಬೋಟ್ ನೆಕ್ಕಿಗೆ ಅಂತಂದ್ಬಿಟ್ಟು 6 ಇಂಚು ಶೋಲ್ಡ್ರು ತೊಗೊಂಡಿದ್ದೀನಿ. ಟೋಟಲ್ ಶೋಲ್ಡ್ರ್ ಬಂದು 6 ಇಂಚು, ಪ್ಲಸ್ ಅದರಲ್ಲಿ ಭಾಗ ಮಾಡಿಕೊಂಡ್ರೆ 3 ಇಂಚು ಬರೀ ಶೋಲ್ಡ್ರು, ಮಿಕ್ಕಿದ್ದು 3 ಇಂಚು ನೆಕ್ ಬಿಟ್ಟು ತೊಗೊಂಡಿದ್ದೀನಿ. ಹಾರ್ಮೋಲ್ ಸೈಜ್ ಬಂದು ಇವರಿಗೆ 5.75 ತೊಗೊಂಡಿದ್ದೀನಿ, ಸಾಕಾಗುತ್ತೆ. 5.75 9 ಇಂಚು 9 ಕಾಲು ಚೆಸ್ಟ್ ಮೆಜರ್ಮೆಂಟ್ಗೆ 5.75 ಅಥವಾ 6 ಇಂಚ್ ಆದರೂ ತೊಗೊಳ್ಳಿ, ಏನೂ ವರಿ ಇಲ್ಲ. ಇವ್ರದ್ದು ಸೊಂಟ ಒಂದು ಬ್ಯಾಕ್ ಸೈಡು ಸೊಂಟ ಏನಿರುತ್ತೆ ಅಲ್ವಾ, ಅದು 7 ಇಂಚ್ ಬರ್ತಾಯಿದೆ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ 8 ಇಂಚ್ಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಈ ರೀತಿ ಪ್ಲಸ್ 1 ಇಂಚನೇ ಆ್ಯಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಅಂತಂದರೆ ಫಿಟ್ಟಿಂಗ್ ಮಾಡುವಾಗ ತುಂಬ ಟೈಟ್ ಆಗಿಬಿಡುತ್ತೆ, ಎಕ್ಸ್ಟ್ರಾ ಬಿಟ್ಕೊಂಡಿಲ್ಲ ಅಂತಂದರೆ. ಫಿಟ್ಟಿಂಗ್ ಮಾಡುವಾಗ ಒಂದು ಕಾಲು ಇಂಚ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ಕೊಂಬಿಟ್ಟು ಸ್ಟಿಚಿಂಗ್ ಮಾಡಿದ್ರೆ ಬೆಸ್ಟು ಫಿಟ್ಟಿಂಗು. ಸೈಡ್ ಫಿಟ್ಟಿಂಗ್ ಮಾಡುವಾಗ ಈ ರೀತಿ ನಿಮಗೇನಾದ್ರೂ ಗುಂಪಿನ್ ಯೂಸ್ ಮಾಡಲೇಬೇಕು, ಅಷ್ಟೊಂದು ನೀಟಾಗಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಸರಿಯಾಗಿ ಕೂತ್ಕೊಳ್ತಿಲ್ಲ ಅಂತಂದರೆ ನೀವು ಗುಂಪಿನನ್ನೇ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಲೈನಿಂಗು ಕರೆಕ್ಟು ಮೇನ್ ಫ್ಯಾಬ್ರಿಕ್ಕು ಕರೆಕ್ಟಾಗಿ ಕೂರೋದಿಲ್ಲ, ನೆಕ್ಕು ಕ್ರಾಸ್ ಎಲ್ಲ ಆಗುತ್ತೆ. ಇಲ್ಲಿ ನನಗೆ ಆ ಥರದ್ದೇನೂ ಆಗ್ತಾಯಿಲ್ಲ. ನನಗೆ ಕರೆಕ್ಟಾಗಿ ಪ್ರಾಕ್ಟೀಸ್ ಇದೆ ಅಲ್ವಾ, ಹಾಗಾಗಿ ನಾನು ಗುಂಪಿನ ಏನೂ ಹಾಕ್ಕೊತಿಲ್ಲ, ಕರೆಕ್ಟಾಗಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇಂಪಾರ್ಟೆಂಟ್ ಏನಪ್ಪ ಅಂದರೆ ಲೈನಿಂಗು ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಲೇಬೇಕು. ಇಲ್ಲ ಅಂತಂದರೆ ಕ್ರಾಸಾಗೆಲ್ಲ ಅಟ್ಯಾಚ್ ಮಾಡ್ತೀವಿ ಅಂತಂದರೆ ಬ್ಲೌಸು ಫಿನಿಶಿಂಗ್ ಬರೋದಿಲ್ಲ, ಹೆಚ್ಚು ಕಮ್ಮಿ ಬರೋ ಚಾನ್ಸ್ ಇರುತ್ತೆ. ಈ ರೀತಿ ನಾನು ನೆಕ್ಕಿಗೆ ಏನೋ ಒಂದು ಹೊಲಿಗೆ ಹಾಕ್ಕೊಂಡಲ್ವ, ಇವಾಗ ಮತ್ತೆ ಕೆಳಗಡೆ ಏನು ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ದೀಲ್ವ ಅದಕ್ಕೆ ಇನ್ನೊಂದು ಹೊಲಿಗೆನ ಹಾಕ್ಕೊಂಬಿಡಿ. ಹಾಕ್ಕೊಂಡಾದ್ಮೇಲೆ ಮತ್ತು ಕೆಳಗಡೆ ಕೂಡ ನೀವು ಬಾರ್ಡರ್ ಇದೆ ಅಲ್ವಾ, ಆ ಬಾರ್ಡರಿಗೆ ಒಂದು ಹೊಲಿಗೆ ಹಾಕ್ಕೊಂಬಿಡಿ. ಇಲ್ಲ ಅಂತಂದರೆ ನೀವೇನಾದ್ರೂ ಟರ್ನ್ ಆದಮೇಲೆ ನೀವು ಪಟ್ಟಿ ಕೊಟ್ಬಿಟ್ಟು ಒಳಗಡೆ ಫೋಲ್ಡ್ ಮಾಡ್ತೀವಿ ಅಂತಂದರೆ ಅದು ಓಕೆ. ಬಟ್ ನಾನಿಲ್ಲಿ ಹಾಗೆ ಜಸ್ಟ್ ಒಂದು ಹೊಲಿಗೆ ಹಾಕಿಬಿಟ್ಟು ಟರ್ನ್ ಮಾಡ್ತಾಯಿದ್ದೀನಿ. ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಏನು ನೆಕ್ ಎಲ್ಲ ಅಟ್ಯಾಚ್ ಮಾಡಿ ಆದಮೇಲೆ ಇಲ್ಲಿ ನಾನು ಇವಾಗ ಕರೆಕ್ಟಾಗಿ ನೆಕ್ ಏನೋ ಸ್ಟಿಚ್ ಆಗಿದೆ ಅಲ್ವಾ, ಅದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊತಾಯಿದ್ದೀನಿ. ನಾನು ಹೇಳಿದ್ನಲ್ವ ಬ್ಯಾಕ್ ಸೈಡು ಬಾರ್ಡರ್ ಇದೆ ಅಲ್ವಾ, ಅದಕ್ಕೆ ಇನ್ನೊಂದು ಹೊಲಿಗೆ ಹಾಕ್ಕೊಂಡ್ವಿ ಅಂತಂದರೆ ನಮಗೆ ಕೆಲಸ ಕಮ್ಮಿ ಆಗುತ್ತೆ, ಇನ್ನೂ ಈಸಿಯಾಗಿ ಹೊಲಿಬೋದು, ಫಾಸ್ಟಾಗಿ ಆಗುತ್ತೆ ಸ್ಟಿಚಿಂಗ್ ಕೂಡ. ಆ ರೀತಿ ಅಂದರೆ ನಾರ್ಮಲ್ ಬ್ಲೌಸ್ಗಳಿಗೆಲ್ಲ ಈ ರೀತಿ ಹೊಲಿದ್ರೆ ಅಷ್ಟೊಂದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸಲ್ಲ. ಯಾಕಂದರೆ ಒಳಗಡೆ ಫೋಲ್ಡ್ ಮಾಡಿ ಒಂದು 1.5 ಇಂಚ್ 2 ಇಂಚ್ ಆಗುವಷ್ಟು ನಾವು ಫೋಲ್ಡ್ ಮಾಡಿ ಹೊಲಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೇನು ನಾವು ನೆಕ್ಕು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವ, ಇವಾಗ ಎಕ್ಸ್ಟ್ರಾ ಏನು ಲೈನಿಂಗ್ ಇದೆ ಅಲ್ವ ಅದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಮಿಡ್ಲು ಕೂಡ ನೀವು ಕಟ್ ಮಾಡ್ಕೋಬೇಕು. ಈ ರೀತಿ ಮಿಡ್ಲು ಕರೆಕ್ಟಾಗಿ ಮಿಡ್ಲು ನೋಡ್ಕೊಂಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ. ನಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿವಿ ಅಂತಂದರೆ ಆರಾಮಾಗಿ ಮಿಡ್ಲು ಕರೆಕ್ಟಾಗಿ ಬಂದುಬಿಡುತ್ತೆ. ಈ ರೀತಿ ಏನು ಎಕ್ಸ್ಟ್ರಾ ಇರೋದೆ ಅಲ್ವಾ ಅದನ್ನು ಕಟಿಂಗ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಹಂಗೆ ಒಂದು ರಿಕ್ವೆಸ್ಟು, ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರ ನಮ್ಮದು ಚಾನಲು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಕೆಳಗಡೆ ಈ ರೀತಿ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಈ ರೀತಿ ಟರ್ನ್ ಮಾಡ್ಕೊಂಬಿಡಿ. ಟರ್ನ್ ಮಾಡ್ಕೊಂಡ್ವಿ ಅಂತಂದರೆ ಮೇಲುಗಡೆ ಇನ್ನೊಂದು ಹೊಲಿಗೆ ಸ್ಟಿಚ್ಚು ಕಂಪ್ಲೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಬಂದ್ವಿ ಅಂದರೆ ಬ್ಲೌಸ್ ಬ್ಯಾಕ್ ಪಾರ್ಟ್ ಬೋಟ್ ನೆಕ್ ಬ್ಲೌಸು ಸಿಂಪಲ್ಲಾಗಿ ಯಾವುದೇ ರಿಸ್ಕ್ ಇಲ್ದಂಗೆ ಆರಾಮಾಗಿ ರೆಡಿ ಆಯಿತು. ನೋಡ್ತಿರ್ಬೋದು ಈ ರೀತಿ ಒಳಗಡೆ ಒಂದು ಬೆರಳು ಹಾಕ್ಬಿಟ್ಟು ಈ ರೀತಿ ತೊಗೋಬೇಕಾಗುತ್ತೆ. ತಗೊಂಡ್ವಿ ಅಂತಂದರೆ ನೀಟಾಗಿ ಹೊರಗಡೆ ಬಂದುಬಿಡುತ್ತೆ ಅದು. ನಾವು ಡೋರಿಗೆ ಒಳಗಡೆನೇ ಹಾಕ್ಕೊತೀವಿ ಅಂದರೆ ಹಾಗೂ ಹಾಕ್ಕೋಬೋದು, ಮೇಲುಗಡೆ ಹಾಕ್ಕೊತೀವಿ ಅಂದರೆ ಮೇಲುಗಡೆ ಕೂಡ ನೀವು ಹಾಕ್ಕೋಬೋದು. ಎರಡೂ ಈ ಕಡೆ ಏನು ಸೀದಾ ಮಾಡ್ಕೊಂಬಿಟ್ಟು, ಅಂದರೆ ನಾಚು ಹೊಡ್ಕೊಳ್ಳೇಬೇಕು ಕಂಪಲ್ಸರಿ. ನಾಚು ಹೊಡ್ಕೊಂಡಿಲ್ಲ ಅಂತಂದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋಂಗಿಲ್ಲ.
ನೋಡಿದ್ರಲ್ವ ಯಾವ ರೀತಿ ಬ್ಲೌಸು ಬ್ಯಾಕ್ ಪಾರ್ಟು ಬೋಟ್ ನೆಕ್ ಡಿಸೈನ್ ಬ್ಲೌಸು ರೆಡಿ ಆಯಿತು ಅಂತ. ನಿಮಗೇನಾದರೂ ಆ ಒಂದು ನೆಕ್ಕಿಗೆ ಡಿಸೈನ್ ಇನ್ನೂ ಎಕ್ಸ್ಟ್ರಾ ಡಿಸೈನ್ ಮಾಡ್ತೀರಾ ಅಂತಂದರೆ ಆರಾಮಾಗಿ ಮಾಡ್ಕೋಬೋದು. ಇಲ್ಲಿ ಇವರು ಸಿಂಪಲ್ಲಾಗಿ ಕೇಳಿರೋದ್ರಿಂದ ಸಿಂಪಲ್ಲಾಗಿ ಇರುತ್ತೆ. ಇದು ಲೆಹೆಂಗದ್ದು ಬ್ಲೌಸು ಸ್ನೇಹಿತರೆ. ಲೆಹೆಂಗಾ ಸ್ಟಿಚ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ಕಂಪ್ಲೀಟಾಗಿ ವೇರ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ಬೇಕು ಅಂತಂದ್ಬಿಟ್ಟು ಸುಮ್ಮನೆ ಹಾಕಿದ್ದೀನಿ. ಬ್ಲೌಸ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಲೆಹೆಂಗಾ ಮತ್ತು ದುಪ್ಪಟ್ಟ ಮತ್ತು ಬ್ಲೌಸು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ಇವಾಗ ಬೋಟ್ ನೆಕ್ ಬ್ಲೌಸನ್ನು ಸ್ಟಿಚಿಂಗ್ ಯಾವ ರೀತಿ ಮಾಡೋದಂತ ಇದು ಒಂದು ವಿಡಿಯೋ ಇರಲಿ. ಯಾಕಂತಂದರೆ ಬಿಗಿನರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಈ ರೀತಿ ವಿಡಿಯೋ ಹಾಕಿರೋದು. ಮೇಲುಗಡೆ ಒಂದು ಹೊಲಿಗೆ ಹಾಕ್ಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ಒಂದು ಲೇಸು ಗೋಲ್ಡ್ ಕಲರ್ ಲೇಸ್ ಇರುತ್ತೆ ಅಲ್ವಾ, ಅದನ್ನಾದರೂ ನೀವು ಕೊಟ್ಕೋಬೋದು. ಬಟ್ ಇವರು ಹೇಳಿರೋದು ಯಾವುದೂ ಬೇಡ, ನನಗೆ ಸಿಂಪಲ್ಲಾಗಿ ಇಷ್ಟೇ ಮಾಡಿಕೊಡಿ ಅಂತ ಹೇಳಿದರು. ಪೈಪಿಂಗ್ ಮಾಡಬೇಕು ಅಂತಂದರೆ ಆಪೋಸಿಟೆಲ್ಲ ಇರಲಿಲ್ಲ. ಇದು ಬಟ್ಟೆ ಸೇಮ್ ಬಟ್ಟೆ ಇರೋದ್ರಿಂದ ನಾನು ಎಕ್ಸ್ಟ್ರಾ ಪೈಪಿಂಗನ್ನು ಕೊಡಲಿಲ್ಲ. ನೋಡಿದ್ರಲ್ವ ಯಾವ ರೀತಿ ಕ್ಯಾನ್ವಾಸನ್ನು ಯೂಸ್ ಮಾಡದೇ ಈ ರೀತಿ ಬೋಟ್ ನೆಕ್ ಡಿಸೈನನ್ನು ಹೊಲಿಬೋದು. ಬಟ್ ಕ್ಯಾನ್ವಾಸ್ ಯೂಸ್ ಮಾಡಿದರೆ ತುಂಬ ಬೆಟರು, ಒಳ್ಳೆಯದು. ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಫಿನಿಶಿಂಗ್ ಆಗಲಿ, ವೇರ್ ಮಾಡಿದರೆ ಸುಕ್ಕಲು ಬರೋದಾಗಲಿ ಆ ರೀತಿ ಏನೂ ಆಗೋದಿಲ್ಲ. ಬಟ್ ಈ ಒಂದು ಬ್ಲೌಸ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ನೋಡ್ಕೊಂಡ್ಬಿಟ್ಟು ಸ್ಟಿಚಿಂಗ್ ಮಾಡಿದ್ರೆ ತುಂಬ ಬೆಸ್ಟು. ಕರೆಕ್ಟಾಗಿ ಟರ್ನ್ ಆದಮೇಲೆ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಕೊಂಡ್ವಿ ಅಂದರೆ ಫಿನಿಶಿಂಗ್ ಆಯಿತು ಅಂತ ಅರ್ಥ. ಟಕ್ಸ್ ಪ್ಯಾಂಟ್ ಹಿಡಿದು ಇವಾಗ ನಾನು ಆ ಡೋರಿ ರೆಡಿ ಮಾಡ್ಕೋಬೇಕು ಸ್ನೇಹಿತರೆ. ಆ ಡೋರಿ ನೋಡ್ತೀನಿ ಗೋಲ್ಡ್ ರೆಡಿ ಇರುತ್ತಲ್ವ, ಅದನ್ನು ಹಾಕೋದಾದರೆ ಹಾಕ್ತೀನಿ. ಯಾಕಂತಂದರೆ ಗೋಲ್ಡ್ ಆಪೋಸಿಟಲ್ಲಿ ಈ ಒಂದು ಕಲರ್ಗೆ ಗೋಲ್ಡು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಗೋಲ್ಡ್ ಹಾಕೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇವಾಗ ಲೈನಿಂಗ್ ಕೂಡ ಇದು ಇಂಪಾರ್ಟೆಂಟು. ಸೈಡು ಹಾರ್ಮೋಲ್ ಏನಿದೆ ಅಲ್ವಾ, ಅದನ್ನು ಇವಾಗ ನೀಟಾಗಿ ಹೊಲಿಗೆ ಹಾಕ್ಕೊಂಬಿಡಿ. ಫೈನಲಾಗಿ ಈ ರೀತಿ ಬ್ಲೌಸು ರೆಡಿ ಆಯಿತು. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ನಾನು ಗೋಲ್ಡ್ ಕಲರ್ ಲೇಸ ಹಾಕಿಬಿಟ್ಟು ಈ ಥರ ಡೋರಿ ರೆಡಿ ಮಾಡಿದ್ದೀನಿ.